ನನ್ನ ಪ್ರೀತಿ ಲಾರಿ ಮಾಲೀಕರೇ, 2025ರಿಂದ ಇವತ್ತಿನ ತನಕ 11ನೇ ತಿಂಗಳು ಆರ್ಡರ್ ಮಾಡಿದ್ದು ಫಿಟ್ನೆಸ್ ಸರ್ಟಿಫಿಕೇಟ್ ಬಗ್ಗೆ ಲಾರಿ ಮಾಲೀಕರು 15 ವರ್ಷ ದಾಟಿದ ಗಾಡಿ, 20 ವರ್ಷ ದಾಟಿದ ಗಾಡಿ 32,000 ರೂಪಾಯಿ ಎಫ್ಸಿ ಫೀಸ್ ಕಟ್ಟಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತಗೊಂಡಿದೆ. ಕೇಂದ್ರ ಸರ್ಕಾರ ತಗೊಂಡಿದೆ ತೀರ್ಮಾನ. ಅದು ರಾಜ್ಯ ಸರ್ಕಾರ ಇಷ್ಟ ಕಟ್ಸ್ಕೋಬಹುದು, ಬಿಡಬಹುದು. ಆ ರೂಲ್ನ ಇಮಿಡಿಯೇಟ್ ಅಮೆಂಡ್ಮೆಂಟ್ ಮಾಡಬೇಕಂತ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಮಾಡಿದ್ರೆ ಮಾನ್ಯ ಮಂತ್ರಿಗಳ ಹತ್ರ ಹಲವಾರು ಸಲ ಮಾತುಕತೆ ನಡೆಸಿದೀವಿ. ನಡೆಸಿದ ತಕ್ಷಣ ಆಫೀಸರ್ಸ್ಗೆಲ್ಲ ಹೇಳಿದ್ದಾರೆ, ಕಮಿಷನರ್ ಸಾಹೇಬ್ ಎಲ್ಲರಿಗೂ ಹೇಳಿದ್ದಾರೆ, ಸೆಕ್ರೆಟರಿ ಸಾಹೇಬ್ರಿಗೆ ಹೇಳಿದ್ದಾರೆ. ಇದ್ರ ತನಕ ಸೆಕ್ರೆಟರಿ ಸಾಹೇಬರು ಏನು ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ, ಏನು ಮಾಡಿಲ್ಲ. ಸಾವಿರಾರು ಗಾಡಿ ಆಂಧ್ರದಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಪರಿಸ್ಥಿತಿ ಆಗಿದೆ. ಅದೇ ತರ ಲಾರಿಯವರು ಇಂಪಾರ್ಟೆಂಟ್ ಆಗಿ ಅನ್ನಭಾಗ್ಯ ಅಕ್ಕಿ ತಗೊಂಡೋಗೋರಾಗಲಿ, ಅದೇ ತರ ಗೂಡ್ ಶೆಡ್ ಗಾಡಿ ಆಗಲಿ, FCI ಮೂವ್ಮೆಂಟ್ ಮಾಡೋರಾಗಲಿ, ರೈತರು ಬಾಂಧವ್ಯದು ಗೊಬ್ಬರ ಲೋಡ್ ಮಾಡೋರಾಗಲಿ, ಎಲ್ಲರ ಗಾಡಿಗಳು ನಿಂತಿದೆ. ಸುಮಾರು 4,000 ಗಾಡಿ ಮ್ಯಾಗ ನಿಂತಿದೆ. ಹಲವಾರು ಸಲ ಹೇಳಿದ್ವಿ, ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಹೇಳಿದ್ರು. ಆದ್ರೂ ನಿರ್ರಾಜ್ಯಗಳಲ್ಲಿ ಹೋಗಿ FC ಮಾಡ್ಕೋ ಪರಿಸ್ಥಿತಿ ಗತಿ ಆಗಿದೆ ನಮಗೆ. ದಯವಿಟ್ಟು ಹಲವಾರು ಸಲ ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ, ಹೇಳಿದೀವಿ. ಮಾನ್ಯ ಮಂತ್ರಿಗಳೇ, ಕೂಡಲೇ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ. ತಮಿಳುನಾಡಲ್ಲಿ ಮಾಡಿದ್ದಾರೆ, ಆಂಧ್ರದಲ್ಲಿ ಮಾಡಿದ್ದಾರೆ, ಕೇರಳದಲ್ಲಿ ಮಾಡಿದ್ದಾರೆ, ಜಾರ್ಖಂಡಲ್ಲಿ ಮಾಡಿದ್ದಾರೆ. ನಿರ್ರಾಜ್ಯಗಳೆಲ್ಲ ಮಾಡುವಾಗ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಮಾತ್ರ ಮಾಡಿದೀರಾ. 31,000 ಬಡ ಲಾರಿ ಮಾಲೀಕರ ಮೇಲೆ ಹೊರೆ ತಗೊಂಡ್ರದ್ದು ಯಾವ ತರ ನ್ಯಾಯ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸಂಸ್ಬೇಕು. ಲಾರಿಯವರು ಎಲ್ಲ ಸ್ಟೇಟ್ ಅಲ್ಲಿ ಬೇಕಾದಷ್ಟು ಲಾರಿಯವರು ಫೋನ್ ಮಾಡಿ ಡೈಲಿ ಗಲಾಟೆ ಮಾಡ್ತಾ ಇದ್ದಾರೆ. ಆದ್ರಿಂದ ಸೋಮವಾರ ದಿನ ಬೆಳಗ್ಗೆ 10 ಎಲ್ಲ RTO ಆಫೀಸ್ ಹತ್ರ ಅವರವ್ರ ಗಾಡಿನ ತಗೊಂಡು ನಿಲ್ಲಿಸಲಾಗಿದೆ. ದಯವಿಟ್ಟು ನಾವು ಏನು ಮಾಡೋಕೆ ಸಾಧ್ಯ ಇಲ್ಲ. FC ಆಗಿಲ್ಲ, FC ಆದವರೆ ಆಕ್ಸಿಡೆಂಟ್ ಆದ್ರೆ ಇನ್ಶೂರೆನ್ಸ್ ಸಿಗೋದಿಲ್ಲ ಎಂಬ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ನಾವು ಬಹಳ ದುಡ್ಡು ನಂಬಿದೀವಿ. 5 ತಿಂಗಳಾಗಿದೆ, ಇದ್ರ ತನಕ ಮಾಡಿಲ್ಲ. ನಮಗೆ ಬಹಳ ದುಡ್ಡು ನಾಚಿಕೆ ಆಗುತ್ತೆ. ತಮಿಳುನಾಡಲ್ಲಿ ಮಾಡಿದ್ದಾರೆ. ಹಂಗಿರುವಾಗ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕ ಬಿಡೋ ಜನಕ್ಕೆ ಇವತ್ತಿನ ತನಕ ಸರ್ಕಾರ ಈ ತರ ಮಾಡಿದ್ರೆ ನಾವೇನ್ ಮಾಡಬೇಕು? ಆದ್ರಿಂದ ಸೋಮವಾರ ದಿವಸ ಬೆಳಿಗ್ಗೆ 10 ಗಾಡಿನ ತಗೊಂಡೋಗಿ ಅವರವರ RTO ಆಫೀಸ್ ಹತ್ರ ಆಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಾ ಲಾರಿ ಮಾಲೀಕರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ. 3 ದಿವಸ ಟೈಮ್ ಕೊಡ್ತೀವಿ. ಅದ ಮೇಲೆ ಏನು ಸರ್ಕಾರ ಕಾಳಜಿ ವಹಿಸಿದವರೆ ಎಲ್ಲ ಟೋಲಲ್ಲಿ ಗಾಡಿ ನಿಲ್ಲಿಸೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡ್ಬಿಟ್ಟಿದ್ವಿ. ಆದ್ರಿಂದ ಮಾನ್ಯ ಮಂತ್ರಿಗಳು ಕೂಡಲೇ ಕಮಿಷನರ್ ಸಾಹೇಬರಿಗೆ, ಸೆಕ್ರೆಟರಿ ಸಾಹೇಬರಿಗೆ ಮಾತುಕತೆ ನಡೆಸಿ ಆ ಅಮೆಂಡ್ಮೆಂಟ್ ಮಾಡಬೇಕು, ಹಿಂದೆ ಪಡಿಬೇಕು. ಅಟ್ಲೀಸ್ಟ್ ಒಂದು 6 ತಿಂಗಳು, 1 ವರ್ಷದಿಂದ ಅಬೆನ್ಸ್ ಇಡಬೇಕು ಅಂತ ನಾನು ಕಳಕಳೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬಡ ಲಾರಿ ಮಾಲೀಕರು 31,000 ರೂಪಾಯಿ ಕಟ್ಟೋ ಪರಿಸ್ಥಿತಿ ಇದ್ರೆ ಅವರು ಯಾವ ಮಾಡ್ಕೊಂಡ್ಬಿಡ್ತಾ ಇದ್ರು. ಅದರಿಂದ 5,000 ಗಾಡಿ ಬೇಗ ಮಾಡಿಲ್ಲ. ಗತಾಯ ದಯವಿಟ್ಟು ಕೂಡಲೇ ಇದ್ರ ಬಗ್ಗೆ ಒಂದು ಸರಿಯಾದ ನಿರ್ಧಾರ ತಗೋಬೇಕು ಅಂತ ನಾವು ಕಳಕಳೆ ಮನವಿ ಮಾಡ್ಕೊಳ್ತೀವಿ. ಹಂಗಿಲ್ದರೆ ಸೋಮವಾರ ದಿವಸದಿಂದ RTO ಎಲ್ಲ ಡಿಸ್ಟಿಕ್ RTO ಆಫೀಸ್ ಹತ್ರ ಗಾಡಿ ತಗೊಂಡು ಹಾಕ್ಬಿಡ್ತಾರೆ. ಅದೇ ತರ ಸೋಮವಾರ ಮಂಗಳವಾರ ನೋಡ್ತೀವಿ. ಬುಧವಾರ ದಿವಸದಿಂದ ಅನಿರ್ದಿಷ್ಟ ಅವಧಿ ಟೋಲ್ ಹತ್ರ ಬಂದು ಗಾಡಿ ಹಾಕ್ಬಿಡ್ತಾರಂತ ಎಲ್ಲ ಲಾರಿ ಮಾಲೀಕರು ಸ್ಟೇಟ್ ಅಲ್ಲಿ ತೀರ್ಮಾನ ಮಾಡ್ಬಿಟ್ರು. ನಾನು ಏನು ಮಾಡಂಗಿಲ್ಲ. ದಯವಿಟ್ಟು ಕೂಡಲೇ ಮಂತ್ರಿಗಳು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಒಳ್ಳೆ ಸೀರಿಯಸ್ ಆಕ್ಷನ್ ತಗೋಬೇಕು ಅಂತ ನಾನು ನಿಮ್ಮನ್ನ ಕಳಕಳಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೋ ಕೆಲಸ ನಿಮ್ಮಿಂದ ಆಗಿದೆ. ಲಾರಿ ಮಾಲೀಕರು ಬಹಳ ದೊಡ್ಡ ಪುಣ್ಯವಾದ ಕೆಲಸ ಎಲ್ಲ ಮಾಡಿದಿರಾ. ದಯವಿಟ್ಟು ಕೂಡಲೇ ನಿರ್ರಾಜ್ಯಗಳಲ್ಲಿ ಮಾಡಿದ್ಬೇಕು, ನಮ್ಮ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಏನ್ ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೂಡಲೇ ಮಾಡಬೇಕು ಅಂತ ನಾನು ನಿಮ್ಮನ್ನ ಕೈ ಮುಗಿದು ಕಳಿಸ್ಕೊಳ್ತೀನಿ. ಧನ್ಯವಾದಗಳು. ಜೈ ಹಿಂದ್. ಜಿ ಆರ್ ಷಣ್ಮುಗಪ್ಪ. ಜೈ ಕರ್ನಾಟಕ.